ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫೋರಮ್ ಮಾಲ್ಗೆ ಬಂದಿದ್ದೀವಿ. ಸೊ ನಮ್ಮ ಮನೆ ಹತ್ರನೇ ಇರೋದು ಇದು. ನಾವೇನು ಅಷ್ಟಾಗಿ ಹೋಗಲ್ಲ. ಸೊ ಇವತ್ತು ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ರಲ್ಲ, ಸೊ ಅದಕ್ಕೋಸ್ಕರ ಮಕ್ಕಳೆಲ್ಲ ಇದ್ದು ಹಾಗೆ ಗೇಮ್ ಎಲ್ಲ ಆಟಾಡಿಕೊಂಡು ಹಾಗೆ ಏನಾದ್ರು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಇತ್ತು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಒಳಗಡೆ ನೋಡಿ ಏನು ಸಕ್ಕತ್ತಾಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ. ನನ್ನ ಮಗ ಥರ್ಡ್ ಫ್ಲೋರ್ಗೆ ಹೋದಾದ್ಮೇಲೆ ಅಲ್ಲಿ ಗೇಮ್ಸ್ ಎಲ್ಲ ನೋಡಿಬಿಟ್ಟ. ಸೊ ಅಲ್ಲಿ ಗೇಮ್ ಮಾಡೋಣ ನಡಿ ನಡಿ ಅಂತಲೇ ಆಟ ಮಾಡ್ತಾಯಿದ್ದ. ಸೊ ಅದಕ್ಕೋಸ್ಕರ ಫಸ್ಟು ಬಟ್ಟೆ ತೊಗೊಂಡು ಬರೋಣ ಬಾ, ಆಮೇಲೆ ಬೇಕಿದ್ರೆ ನೆಕ್ಸ್ಟು ಲಾಸ್ಟಲ್ಲಿ ಹೋಗಿ ಗೇಮ್ ಎಲ್ಲ ಆಟ ಆಡಿಕೊಂಡು ತಿನ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದೆ. ಅವಾಗ ಸಮಾಧಾನವಾಗಿ ಬರ್ತಾಯಿದ್ದ. ಹಾಗೆ ಮ್ಯಾಕ್ಸಿಗೆ ಹೋಗ್ಬಿಟ್ಟು ನನ್ನ ಮಗನಿಗೆ ಮತ್ತು ನಮ್ಮ ಕಸಿನ್ ಮಕ್ಳಿಗೆ ಅವರಿಗೆಲ್ಲ ಬಟ್ಟೆ ತೊಗೊಳ್ಳೋಣ ಅಂತ ಮ್ಯಾಕ್ಸಿಗೆ ಹೋಗ್ತಾ ಇದ್ದೀವಿ. ನೋಡಿ ಎಂಟ್ರೆನ್ಸ್ ಹೋಗ್ಬೇಕಾದ್ರೇ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಒಂದು ತೊಗೊಂಡ್ರೆ 179 ಆಗುತ್ತೆ. ಅದೇ 3 ಪೀಸ್ ತೊಗೊಂಡ್ರೆ 149 ರುಪೀಸ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಏನೋ ಆಫರ್ ಆಗಿ ಕೊಟ್ಟಿದ್ದರು. ನಾನು ನನ್ನ ಮಗನಿಗೆ ಅಂದ್ಬಿಟ್ಟು 3 ಟಿ ಶರ್ಟ್ ತೊಗೊಂಡೆ. ಅದು 149ಗೇನೋ ಪ್ರೈಸ್ ಬೀಳ್ತು. ಹಾಗೆ ಶರ್ಟ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ, ಬಟ್ ನನಗೆ ಇಷ್ಟ ಆಗಿರೋದ್ರಲ್ಲಿ ಸಿಗಲಿಲ್ಲ. ಸೊ ಹಾಗೆ ನೋಡ್ತಾ ಇದ್ದೆ. ಹಾಗೆ ಬ್ರೌನ್ ಕಲರ್ ಒಂದು ಇಷ್ಟ ಆಯಿತು. ಅದು ನನ್ನ ಮಗಂಗೆ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಬೇಡ ಅಂತ ಬೇರೆ ನೋಡ್ತಾ ಇದ್ವಿ. ಇನ್ನೊಂದು ಬ್ಲ್ಯಾಕ್ ಕಲರ್ ಒಂದು ಇಷ್ಟ ಆಯಿತು, ಸಕ್ಕತ್ತಾಗಿತ್ತು ಮಾತ್ರ. ನನಗಂತೂ ಈ ಬ್ಲ್ಯಾಕ್ ಕಲರು ಸೈಜ್ ಸಿಕ್ಕಿದ್ರಂತೂ ತೊಗೊಂಡ್ಬಿಡ್ತಿದ್ದೆ, ಬಟ್ ಸೈಜ್ ಸಿಗಲಿಲ್ಲ. ಅದು 5 to 6 ಇಯರ್ ಇತ್ತು ಮತ್ತು 7 to 8 ಇಯರ್ಸ್ ಇತ್ತು. ಬಟ್ ನನ್ನ ಮಗಂಗೆ ಸಿಗಲಿಲ್ಲ. ಅದಕ್ಕೋಸ್ಕರ ಅಲ್ಲೇ ಇಟ್ಬಿಟ್ಟು ವಾಪಸ್ ಬಂದ್ವಿ. ಹಾಗೆ ಶರ್ಟ್ಗಳು ನೋಡಿ, ಅದರಲ್ಲೂ ವೈಟಲ್ಲೂ ಅಷ್ಟೇ 7 to 8 ಇಯರ್ಸು ಇಲ್ಲ 9 to 10 ಇಯರ್ಸು ಆ ಥರ ಇತ್ತು. ಬಟ್ ನನ್ನ ಮಗನ ಸೈಜ್ ಇರಲಿಲ್ಲ ವೈಟಲ್ಲೂ. ಸೊ ಹಾಗಾಗಿ ವಾಪಸ್ ಬಂದ್ವಿ ಹಂಗೇ. ಹಾಗೆ ಮುಂದೆ ನೋಡೋಣ ಏನಾದ್ರು ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಬಂದ್ವಿ. ಹಾಗೆ ಲೇಡೀಸ್ಗೆ ಮಾತ್ರ ಸಕ್ಕತ್ತಾಗಿದ್ದವು ಮಾತ್ರ. ಅದು ನೋಡೋಕ್ಕೇ ಎಷ್ಟು ಚೆನ್ನಾಗಿದ್ದೋ ಅಂತ ಅಂದರೆ ಡ್ರೆಸ್ಗಳೆಲ್ಲ. ಹಾಗೆ ನಮ್ಮ ಕಸಿನ್ಸು ಮಕ್ಳಿಗೆ ತೊಗೊಂಡ್ಳು ಅವಳು. ನೋಡಿ ಇದೊಂದು ಇಷ್ಟ ಆಯಿತು, ವೈಟ್ ಕಲರು 1 ಪೀಸ್ ಇದು ಚೆನ್ನಾಗಿತ್ತು. ಬಟ್ ಅದರಲ್ಲೂ ಸೈಜ್ ಇರಲಿಲ್ಲ. ಬಟ್ ಈ ಬ್ಲೂನೂ ಚೆನ್ನಾಗಿತ್ತು, ಬಟ್ ನಾವೆಲ್ಲ ವೇರ್ ಮಾಡಲ್ಲ ಅದನ್ನು. ಸೊ ಅದಕ್ಕೋಸ್ಕರ ವಾಪಸ್ ಬಂದುಬಿಟ್ವಿ. ಹಾಗೆ ಸ್ಲಿಪ್ಪರ್ ನೋಡೋಣ ಅಂತ ಹೋದ್ವಿ. ಹಾಗೆ ಸ್ಲಿಪ್ಪರ್ ಯಾಕೋ ಇಷ್ಟ ಆಗಲಿಲ್ಲ, ಬಟ್ ನಾನು ವೇರ್ ಮಾಡಿರೋದು ಚೆನ್ನಾಗಿತ್ತು, ಆದರೆ ಪ್ರೈಸ್ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ವಾಪಸ್ ಬಂದ್ವಿ. ನೋಡಿ ಸ್ಲಿಪ್ಪರ್ ಕಲೆಕ್ಷನ್ ಮಾತ್ರ ಚೆನ್ನಾಗಿದ್ದೋ ಮಾತ್ರ. ಹಾಗೆ ಇವೆಲ್ಲ 499 ಇತ್ತು. ಒಂದಕ್ಕೊಂದು ಸ್ಲಿಪ್ಪರ್ ಅಂತೂ ಸಕ್ಕತ್ತಾಗಿದ್ದವು ಮಾತ್ರ. ಹಾಗೆ ಶೂ ನೋಡೋಣ ಅಂತ ಹೋದರೆ ಶೂನಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿತ್ತು. ಆ ಬ್ಲ್ಯಾಕ್ ಕಲರ್ ಒಂದು ಇಷ್ಟ ಆಯಿತು, ಬಟ್ ನೋಡಿದ್ದಕ್ಕೆ ಅದು 1 ಪೀಸ್ ಅಷ್ಟೇ ಇದ್ದಿದ್ದು. ಅದರಲ್ಲೂ ಕಲೆಕ್ಷನ್ನು ಇರಲಿಲ್ಲ, ಬಟ್ ಸೈಜಸ್ಸು ಇರಲಿಲ್ಲ. ಹಾಗೆ ನನ್ನ ಮಗ ಮುಂದೆ ಬಂದು ಈ ಗೊಂಬೆನೆಲ್ಲ ನೋಡ್ಕೊಂಡು ಅವನು ಎಂಜಾಯ್ ಮಾಡ್ತಾಯಿದ್ದ. ಬಟ್ 1 ಪೀಸ್ ಎಲ್ಲ ಡ್ರೆಸ್ಗಳು ಮಾತ್ರ ಸಕ್ಕತ್ತಾಗಿದ್ದವು. ಲೇಡೀಸ್ಗೆ ಮಾತ್ರ ಎಷ್ಟು ಚೆನ್ನಾಗಿದ್ದವು ಅಂತ ಅಂದರೆ ತುಂಬಾ ಚೆನ್ನಾಗಿದ್ದವು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ. ಬಟ್ ನನ್ನ ಕಸಿನ್ ಮಗಳಿಗೆ ಇದು ಚೆನ್ನಾಗಿ ಕಾಣ್ತಾಯಿತ್ತು, ಪಿಂಕ್ ಕಲರು ತೊಗೋ ಅಂತ ಅಂದೆ. ಬಟ್ ಅವರು ಆ ಥರದವೆಲ್ಲ ಅವಳಿಗೆ ಹಾಕಲ್ಲ ಅಂದ್ಕೊಂಡು ಬಂದುಬಿಟ್ವಿ. ನೋಡಿ ಬೈ ಟು 199. 1 ಪೀಸ್ ತೊಗೊಂಡ್ರೆ 200 ರುಪೀಸ್ ಆ ಥರ ಇರುತ್ತೆ. ಬಟ್ 2 ಪೀಸ್ ತೊಗೊಂಡ್ರೆ 199 ಆ ಥರ ಎಲ್ಲ ಈಚ್ ಬೀಳುತ್ತೆ. ಸೊ ಇದೆಲ್ಲ ರಿಬ್ಬನ್ನು. ಹಾಗೆ ಬಾಟಾ ಶೋರೂಮಲ್ಲಿ 50% ಆಫ್ ಇತ್ತು. ಸೊ ನೋಡೋಣ ಅಂತ ಒಳಗೆ ಹೋದರೆ ಅಲ್ಲಿ ಒಂದೊಂದು ಸ್ಲಿಪ್ಪರೇ 1500 2000 ಆಫರ್ ಹೋಗಿ ಅಷ್ಟು ಪ್ರೈಸ್ ಇತ್ತು. ಸೊ ನಾವು ನಮ್ಮಂಥರಲ್ಲ ಇಲ್ಲೆಲ್ಲ ತೊಗೊಳೋಕ್ಕೆ ಅಂದ್ಕೊಂಡು ವಾಪಸ್ ಬಂದ್ವಿ. ಅದು 70% ಇದ್ರೂ 1499 1399 ಆ ಥರ ಪ್ರೈಸ್ ಎಲ್ಲ ಇತ್ತು. ಸೊ ಇದು ಮನೆ ಡೆಕೋರೇಷನ್ ಮಾಡೋಕ್ಕೆ ಚೆನ್ನಾಗಿತ್ತು ಅಂದ್ಕೊಂಡು ಹೋಗಿ ನೋಡೋಣ ಅಂತ ಹೋದ್ವಿ. ಬಟ್
ಯಾಕೋ ಇಷ್ಟ ಆಗಲಿಲ್ಲ, ವಾಪಸ್ ಬಂದ್ವಿ. ಹಾಗೆ ಶಾಪಿಂಗ್ ಎಲ್ಲ ಮಾಡಿ ಸುಸ್ತಾಗಿತ್ತು. ಸೊ ಅದಕ್ಕೋಸ್ಕರ ಪಿಜ್ಜಾ ಮತ್ತು ಬರ್ಗರ್ ತೊಗೊಂಡು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಕಸಿನ್ ಮಗಳಂತೂ ಅದು ತಂದು ಇಟ್ಟಿದ ತಕ್ಷಣ ಎಲ್ಲ ಎಳೀತವಳೆ ತಿನ್ನೋದಕ್ಕೋಸ್ಕರ. ಹಾಗೆ ಪಿಜ್ಜಾನು ಬಂತು. ಹಾಗೆ ಬರ್ಗರ್ ಎಲ್ಲ ತಿಂದ್ಕೊಂಡು ನನ್ನ ಮಗ ಅಂತೂ ತಿನ್ಸೋಕೆ ಅವನಿಗೆ ಇವೆಲ್ಲ ಇಷ್ಟ ಆಗಲ್ಲ. ಅದೇ ಪನ್ನೀರ್ ಪಿಜ್ಜಾ ಅಂದರೆ ಅವನಿಗೆ ತುಂಬಾ ಇಷ್ಟ. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಪಿಜ್ಜಾ ಬರ್ಗರ್ ಎಲ್ಲ ತಿಂದ್ಕೊಂಡು ಈಚೆ ಬಂದ್ವಿ. ಅಲ್ಲಿ ಫೋಟೋ ಶೂಟ್ಗೆ ಅಂತ ಅಂದ್ಬಿಟ್ಟು ಈ ಥರ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಒಂದು ಬೈಕ್ ಇಟ್ಬಿಟ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ. ಹಾಗೆ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಹಂಗೇ ಫೋಟೋ ಎಲ್ಲ ತಕ್ಕೊಂಡು ಹಾಗೆ ಮುಂದೆ ಬಂದರೆ ಸ್ಟಾಲ್ ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿತ್ತು, ಬಟ್ ಕಾಸ್ಟು ಹಂಗೆ ಇತ್ತು. ಅದಕ್ಕೋಸ್ಕರ ನನ್ನ ಮಗಂದು ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಹೀಗೆ ಸ್ಟಾಲ್ದು ಇಲ್ಲಿ ಯಾವ್ಯಾವ ಥರ ಸ್ಟಾಲ್ ಎಲ್ಲ ಹಾಕಿದ್ದಾರೆ ಅಂತ ನೋಡೋಣ ಅಂತ ಬಂದ್ವಿ. ಬಟ್ ಚೆನ್ನಾಗಿದ್ದು ಬ್ಯಾಂಗಲ್ಸು ಮತ್ತು ಕ್ಲಿಪ್ಸು, ಹಾಗೆ ಟಾಪ್ಸ್ಗಳು, ಸ್ಯಾರಿಗಳು ತುಂಬಾ ಇದ್ದವು ಮಾತ್ರ. ಚೆನ್ನಾಗಿದ್ದು, ಬಟ್ ನಾವೇನೂ ತೊಗೊಳ್ಳಿಲ್ಲ. ಹಾಗೆ ನಮ್ಮ ಮಗನಿಗೆ ಬಟ್ಟೆ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ನೋಡಿ, ಟೀ ಶರ್ಟ್ ತೊಗೊಂಡೆ ಅವನಿಗೆ. ಅದು ಒಂದು ತೊಗೊಂಡ್ರೆ ನಾವು 179 ಬೀಳುತ್ತೆ. ಹಾಗೆ 3 ಪೀಸ್ ಏನಾದರೂ ತೊಗೊಂಡ್ರೆ ಒಂದು ಪೀಸ್ಗೆ 149 ರೂಪೀಸ್ ಏನೋ ಬೀಳುತ್ತೆ. ಆಫರ್ ಇತ್ತು. ಬಟ್ ನನಗೆ ಈ ಪ್ಯಾಂಟ್ ಅಂತೂ ಸಕ್ಕತ್ತಾಗಿತ್ತು. ಇದು ಎಲಾಸ್ಟಿಕ್ಕು ಇದೆ, ಬಟ್ ಕೆಳಗಡೆ ಲೂಸು ಮಾಡ್ಕೋಬೋದು, ಟೈಟು ಮಾಡ್ಕೋಬೋದು, ಆ ಥರ ಇದೆ. ಏನೋ ಲುಕ್ ಮಾತ್ರ ಸಕ್ಕತ್ತಾಗಿತ್ತು. ಅದಕ್ಕೋಸ್ಕರ ಏನೋ ನೋಡಿದ ತಕ್ಷಣ ಇಷ್ಟ ಆಗಿಬಿಡ್ತು, ಅದಕ್ಕೆ ತೊಗೊಬಂದೆ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.